ಪ್ರಾಣಕ್ಕೆ ಗೊತ್ತಾದ್ರೆ ಇವತ್ತು ಏನ್ ಕೈ ಮಾಡಿದ್ರು ಅವರೇ ಕಾರಣರು. ಒಂದು 6 ಜನ ಇದ್ದಾರೆ. ನಾನು ಅಪ್ಪಾಜಿಗೋಸ್ಕರ ಜಾಗಕ್ಕೋಸ್ಕರ ಒಡೆಗಳು ತಿಂದಿದ್ದೀನಿ. ಅವನು ರಾಜೀವ್ ಗೌಡ ಸ್ವಂತ ದುಡ್ಡಿಂದ 10 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು. ನನಗೆ ಇರೋದು ಮೇಡಮ್ ಪ್ರಾಣ ಬೆದರಿಕೆ. ಹೇಳ್ತೀನಿ ಕಲೆಕ್ಷನ್ ಮಾಡ್ಕೊಂತ ಏನ್ ಕಲೆಕ್ಷನ್ ಬ್ಲಡ್ ಬ್ಯಾಂಕ್ ನಲ್ಲಿ ಅವರು ಅನುದಾನಕ್ಕೆ ಇದ್ ಮಾಡ್ತಾರೆ, ನಮ್ ಟ್ರಸ್ಟ್ ಬ್ಯಾಂಕ್ ಹಾಕ್ತಾರೆ. ಈ ಸಂಸ್ಕಾರ ಜಾಗ ಏನಿದೆ ಪುಣ್ಯ ಭೂಮಿ, ಆ ಪುಣ್ಯ ಭೂಮಿಲಿ ಸತತ 15 ವರ್ಷಗಳಿಂದ ಅಭಿಮಾನಿಗಳು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಮೇಡಮ್. ಕಳೆದ 3 ವರ್ಷಗಳಿಂದ ನಾವು ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಮ್ಮ. ಯಾವುದು ನಾವು ಅನಧಿಕೃತವಾಗಿ ಯಾವುದೇ ಪರ್ಮಿಷನ್ ಇಲ್ಲದೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಿಲ್ಲ. ಚೀಫ್ ಸೆಕ್ರೆಟರಿ ಇರ್ಬೋದು, ವಿಷ್ಣುವರ್ಧನ ಪ್ರತಿಷ್ಠಾನ ಇರ್ಬೋದು, ನಾವೆಲ್ಲರೂ ಗಮನಕ್ಕೆ ತಗೊಂಡ್ಬರ್ತೀವಿ. ಕಾರ್ಯಕ್ರಮದ ಬಗ್ಗೆ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಯಾವುದೇ ಅಹಿತಕರ ಘಟನೆ ಇಲ್ಲ, ಏನೂ ಇಲ್ಲ. ಈಗ ನಾವು 3 ವರ್ಷಗಳಿಂದ ಮಾಡಿದೀವಿ. ನಾವು ಯಾವುದೇ ಸೌಂಡ್ ಸಿಸ್ಟಮ್ ಬಳಸಿಲ್ಲ. ನಮ್ಮ ಟ್ರಸ್ಟ್ ಸಂಘಟನೆ ನಾವು ಸೌಂಡ್ ಸಿಸ್ಟಮ್ ಬಳಸಿಲ್ಲ. 3 ವರ್ಷಗಳಿಂದ ಆರ್ಕೆಸ್ಟ್ರಾ ನಾವು ಮಾಡಿಲ್ಲ. ಅನ್ನದಾನ ರಕ್ತದಾನ ಶಿಬಿರ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಮಾಡ್ಕೊಂಡ್ ಬರ್ತಾ ಇದ್ವಿ. ಇವತ್ತು ಅಷ್ಟು ನಾವು ಅಂತ್ಯ ಸಂಸ್ಕಾರ ಜಾಗ ಏನಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ 10 ಕುಂಟ ಪುಣ್ಯ ಭೂಮಿ ಜಾಗದಲ್ಲಿ ನಾವು 15 ದಿನ ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದೀವಿ. ಸುಮಾರು ಒಂದು 5,000 ಅಭಿಮಾನಿಗಳಿಗೆ ಅನ್ನದಾನ ಮಾಡಿಸ್ತೀವಿ. ಒಂದು 3 ಬ್ಲಡ್ ಬ್ಯಾಂಕ್ ನಾವು ರಕ್ತದಾನ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ವಿ ನಮ್ಮ ಟ್ರಸ್ಟ್ ಇಂದ ರಕ್ತದಾನಕ್ಕೆ. ಆಯ್ತಾ? ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ದೀವಿ. ನಿನ್ನೆ ನಾವು ಆ ಫಾರೆಸ್ಟ್ ಬ್ಲಾಕ್ನಲ್ಲಿ ಪೆಂಡಾಲ್ ಹಾಕಿದ್ವಿ. 15ಕ್ಕೆ 80 ತಗೊಂಡಿದ್ವಿ. ನಮ್ಮ ಏನು ನಾವು ವಹಿಸಿದ್ವಿ ಟೆಂಟ್ ಹೌಸ್ನವ್ರಿಗೆ, ಅವ್ರನ್ನ ಕರೆಸಿ ಅವ್ರ ಮೇಲೆ ತಪ್ಪಾಳಿಕೆ ಮಾಡಿ ಗಾಡಿಗಳು ಕಿತ್ಕೊಂಡು ಎಲ್ಲ ಮಾಡಿ ಪೆಂಡಾಲ್ ನೋಡಿ ಎಲ್ಲ ಖಾಲಿ ಮಾಡ್ತಿದ್ವಿ. ಇನ್ನು ಏನೇ ಸಂಜೆ ನಡೆದಿರೋದು. ನಾನು ಬೆಳಗ್ಗೆ 12 ಗಂಟೆಯಿಂದ ಬಂದು 4 ಗಂಟೆ ಮುಂಚೆ ನಾನು ಬ್ಯಾನರ್ ಹಾಕ್ಸ್ಕೊಟ್ಟ. ನನ್ನ ಹತ್ರ ಯಾರು ಬಂದು ಏನೂ ಕೇಳಿಲ್ಲ. ನನಗೆ ನೋಡಿ ಕೆಲಸ ತುಂಬಾ ಇರುತ್ತೆ. ಅನುದಾನ ಮಾಡ್ಬೇಕು, ಕಟ್ರೋಟ್ ಮಾಡ್ಬೇಕು, ಹೂವ ತಗೋಬೇಕು, ಹೊಸ ಕೆಲಸ ಇಲ್ಲ ನಿಮ್ಗೆ ಏನಾರ. ಆಯ್ತಾ? ಇನ್ಸ್ಪೆಕ್ಟರ್ ಬರೀ ಹೇಳಿದ್ರು, ನಾವು ಹೇಳಿದ್ವಿ, ನಾನು ಬರ್ಕೊಟ್ಟಿದ್ದೀನಿ. ನಾವು ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರು ತೋಟಾಚರಣೆ ನಮಗೂ ಬಂತು. ನಾವು ತೋಟಾಚರಣೆ ಮಾಡ್ತಾ ಇರೋದು ಉಳಿದ ಬಾಯಿದು ನಾನೇ ಕ್ಯಾನ್ಸಲ್ ಮಾಡ್ತಾ ಇದ್ದೆ. ನಾನು ಯಾರಿಗೂ ದೊಡ್ಡವರಲ್ಲ ನಾವು. ಅವರು 10 ವರ್ಷ ಪ್ರಧಾನಿಗಳಾಗಿದ್ದರು. ಅವ್ರಿಗೆ ಅಪಾರವಾದ ಗೌರವ ಇದೆ ನಮ್ಗೆ. ನಾವು ಮಾಡ್ತಾ ಇರೋದು ಶೋಕಾಚರಣೆ, ಪುಣ್ಯ ಸ್ಮರಣೆ. ನಾವು ಆಡಂಬರ ಮಾಡ್ತಾ ಇಲ್ಲ. ನಾನು ಬರ್ಕೊಟ್ಟಿದ್ದೀನಿ. ಡಿಸಿನೂ ನಮ್ಗೆ ಹೇಳಿದ್ದಾರೆ ಆರ್ಕೆಸ್ಟ್ರಾ ಮಾಡಬಾರ್ದು ಅಂತ. ಕಳೆದ 3 ವರ್ಷಗಳಿಂದಾನೆ ಡಿಸಿ ಏನ್ ಪಾಲಿಸಿ ಹೇಳಿದ್ದೀವಿ ನಮ್ಗೆ, ನಾವು ಅದನ್ನು ಪಾಲಿಸ್ಕೊಂಡ್ಬಿಡ್ತಾ ಇದೀವಿ ಮೇಡಮ್. ನಾವು ಯಾವುದೇ ಅಕ್ರಮ ಚಟುವಟಿಕೆ ನಾವು ಮಾಡಿಲ್ಲ. ಮತ್ತೆ ನಮ್ಮ ಟ್ರಸ್ಟ್ ಇಂದ ಯಾವುದೇ ಕಲೆಕ್ಷನ್ ಮಾಡಿಲ್ಲ. ಏನೋ ಬಂದ್ರು, ಯಾರೋ ಹೇಳಿದ್ರು, ಅವ್ರು ನನಗೆ ಹೇಳ್ತೀನಿ ಕಲೆಕ್ಷನ್ ಮಾಡ್ಕೊಂತ ಏನ್ ಕಲೆಕ್ಷನ್ ಬ್ಲಡ್ ಬ್ಯಾಂಕ್ ನಲ್ಲಿ ಅವರು ಅನುದಾನಕ್ಕೆ ಇದ್ ಮಾಡ್ತಾರೆ, ನಮ್ ಟ್ರಸ್ಟ್ ಬ್ಯಾಂಕ್ ಹಾಕ್ತಾರೆ. ಇರೋದು ನಾ ಹೇಳ್ತೀನಿ, ಬ್ಲಡ್ ಬ್ಯಾಂಕ್ನವ್ರು ನಮ್ಗೆ 10,000 ರೂಪಾಯಿ ನಮ್ ಟ್ರಸ್ಟ್ ಹಾಕಿದ್ದಾರೆ. ಅನುದಾನಕ್ಕೆ ನಮ್ಮ ಕಡೆಯಿಂದ ಒಂದು ಕೊಡುಗೆ, ನಮ್ಗೆ ರಕ್ತದಾನ ಇದ್ ಮಾಡ್ಕೊಳ್ಳಿ. ನಾವೇ ಇದ್ ಮಾಡಿಲ್ವಲ್ಲ, ಅದು ಕಲೆಕ್ಷನ್ ಅಂತ. ನಮ್ಗೆ 1-2 ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ. ಕಲೆಕ್ಷನ್ ನೀವು ದಾಖಲೆ ಕೊಡ್ತೀನಿ. ನೀವು ಟಿವಿ ಚಾನಲ್ ಕರೀರಿ, ನಮ್ ಟ್ರಸ್ಟ್ ಅಕೌಂಟ್ ಏನಿದೆ ನಾನು ಕೊಡ್ತೀನಿ. ನನ್ ಫೋನ್ ಪೇ ನಂಬರ್ ಅಲ್ಲಿ ನಾನು ಕೊಡ್ತೀನಿ, ನೀವು ದಾಖಲೆ ಮಾಡ್ಕೊಳ್ಳಿ. ಕಲೆಕ್ಷನ್ ಮಾಡೋದು ಒಂದೇ ಮೈಸೂರಲ್ಲಿ. ಹೌದಾ? ಮೈಸೂರಲ್ಲಿ ಯಾವಾಗ ಆಗಿತ್ತು? 2016ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಾಗ ಕೊಟ್ರು. ಅಲ್ಲಿ ಕೊಟ್ಟಾದ್ಮೇಲೆ 10 ಕುಂಟೆ ಹೆಂಗ್ ಬಂತು? 10 ಕುಂಟೆ ಆಮೇಲೆ ಬಂದಿತ್ತು. 2017ರಲ್ಲಿ ಬಂದಿದ್ದು 10 ಕುಂಟೆ. 10 ಕುಂಟೆ ಜಾಗ ಪುಣ್ಯಭೂಮಿ ನಾವ್ ಏನಾಗ್ತಾ ಇದೀವಿ, ಅದನ್ನ ದಾಖಲೆಗಳಲ್ಲಿ ತಪ್ಪಿಟ್ಟಿದ್ದಾರೆ. ನೀವು ಹೆಸರು ಹೇಳ್ಬಾರ್ದು ಅಂದ್ರೆ ನಾನು ಹೇಳೋದಿಲ್ಲ. ಬದ್ಕಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ, ಏನು ಪುಣ್ಯಭೂಮಿ ಇದೆ ಸ್ಥಳಕ್ಕೆ ಬಂದು ಹಾಜರು ಮಾಡಿ, ತಹಸೀಲ್ದಾರ್ ಎಲ್ಲ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 5 ಜನ ಮುಖ್ಯಮಂತ್ರಿಗಳು, 7 ಜನ ಡಿಸಿಗಳು, ವಿಷ್ಣುವರ್ಧನ ಪ್ರತಿಷ್ಠಾನ, ಚೀಫ್ ಸೆಕ್ರೆಟರಿ, ವಾರ್ತಾ ಪ್ರಸಾರ ಇಲಾಖೆ ಸಂಬಂಧಪಟ್ಟ 300 ಪುಟಗಳ ದಾಖಲೆಯನ್ನು ನನ್ನ ಮೇಲೆ ಇಂಜೆಕ್ಷನ್ ಹಾಕಿತ್ತು. ಹೋದ್ ಸೆಪ್ಟೆಂಬರ್ನಲ್ಲಿ ನನ್ನ ಸಂಘಟನೆಗೆ ಮಾತ್ರ ಇಂಜೆಕ್ಷನ್ ತಂದಿದ್ರು. ಕೋರ್ಟ್ಗೆ ನಾವು ದಾಖಲೆಗಳನ್ನ ಪರಿಸಿದ್ವಿ. ಕೊಟ್ಟಿದ್ದು ನಮ್ಮ ಅಕ್ರಮ ಚಟುವಟಿಕೆಗಳು, ಊಕ ಬಳಿಕೆ, ಪ್ರಾಣ ಬೆದರಿಕೆ. ನನಗೆ ಇರೋದು ಮೇಡಮ್ ಪ್ರಾಣ ಬೆದರಿಕೆ. ಇವತ್ತು ನಮ್ಮ ಅಭಿಮಾನಿನ ಇವತ್ತು ತಳ್ಳಿದ್ದಾರೆ, ನೂಕಿದ್ದಾರೆ. ನಮ್ಮ ಇವರು ಟ್ರಸ್ಟಿನ ಖಜಾಂಚಿ ತಳ್ಳಿದ್ದಾರೆ. ತರ್ಲಿ, ಪರವಾಗಿಲ್ಲ. ಇಲ್ಲ ಈ ವರ್ಷ ಅವರು ಈ ತರ ನಮ್ಗೆ
ಯಾಕೆ ಬಿಟ್ಟಿರ್ಲಿಲ್ಲ? ಲೇಟ್ ಆಗಿ ಬಿಟ್ರು ಅಷ್ಟೇ. ಲೇಟ್ ಆಗಿ ಬಿಟ್ರು. ನಾವು ಹೂವಿನ ಅಲಂಕಾರ ಮಾಡಿದೀವಿ, ಪೂಜೆ ಮಾಡಿದೀವಿ, ಎಲ್ಲ ಮಾಡಿದೀವಿ. ಏನೂ ಇಲ್ಲ, ಯಾವುದೇ ಅಹಿತಕರ ಘಟನೆಗಳಾಗಿಲ್ಲ. ಯಾರೋ ಮಾಡಿದ್ವಿ, ನಮ್ದಿಲ್ಲ. ಐದು ರೆಕಾರ್ಡ್ ಆನ್ ದಿ ರೆಕಾರ್ಡ್ ಇದ್ದೀನಿ ರಾಜುಗೌಡ. ಎಲ್ಲಿಗೆ ಕರೀತೀರಾ ಮಾಧ್ಯಮದಲ್ಲಿ ಕರೀರಿ. ಇವು ರೆಕಾರ್ಡ್, ಫಸ್ಟ್ ರೆಕಾರ್ಡ್, ನನ್ನ ಫೋನ್ ಪೇ, ಗೂಗಲ್ ಪೇ, ಇವು ರೆಕಾರ್ಡ್ ಮಾಡ್ಕೊಳ್ಳಿ ಎಷ್ಟು ದುಡ್ಡು ಕಲೆಕ್ಷನ್ ಆಗಿದೆ ಅಂತ. ಅವನ ಹೇಳ್ತಾನೆ ಕಲೆಕ್ಷನ್. ಅವನು ರಾಜುಗೌಡ ಸ್ವಂತ ದುಡ್ಡಿಂದ 10 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು. 10 ವರ್ಷದಿಂದ ಸ್ವಂತ ದುಡ್ಡಿಂದ, ಒಂದು 10 ಜನ ಬೆಂಬಲಿಗರಿಂದ. ಸುಮ್ನೆ ಅಲ್ಲ ಮೇಡಮ್. ಆಯ್ತು, ನಮಗೆ ತಪ್ಪಾಳಿಕೆ ಮಾಡ್ತಾರೆ, ಆಯ್ತು. ಅಲ್ಲಿ ಸುಮಾರು ಸರ್ ಹೊಡ್ಸ್ಕೊಂಡಿದ್ದೀನಿ, ಬಯಸ್ಕೊಂಡಿದ್ದೀನಿ. ಇವತ್ತು ನಮ್ಮ ಅಭಿಮಾನಿಗೆ ಆಯ್ತು, ನಮ್ಮ ಪ್ರಶ್ನೆ ಖಜಾನೆ ಕೊಡ್ತಿದ್ದಾರೆ, ಪರವಾಗಿಲ್ಲ. ಅವ್ರು ದೊಡ್ಡವರು, ಅವ್ರ ದೇವ್ರು ಒಳ್ಳೇದ್ ಮಾಡ್ಲಿ. ನಾವು ಅಪ್ಪಾಜಿ ಅಭಿಮಾನಿಗಳು ದರ್ಶನ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಹೂವಿನ ಅಲಂಕಾರ ಹಾಕಿ, ಬೇಡ ಬ್ಲಡ್ ಬ್ಯಾಂಕ್ ಬೇಡ ಬಿಡ್ರಿ. ಅವ್ರ ಏನ್ ಬ್ಲಡ್ ಬ್ಯಾಂಕ್ ನ ಕೊಟ್ಟಿದ್ರೆ ಅವ್ರ ಹಣ ವಾಪಸ್ ಮಾಡ್ತೀನಿ ಸೇಮ್ ಅಕೌಂಟ್ಗೆ. ನಾನೇ ತಲೆ ಕೆಚ್ಕೊಳ್ಳಿ. ಅನ್ನದಾನ ಮಾಡ್ಸಿದೀವ ನಾವೇನ್ ರೋಡ್ಗೆ ಹೆಸರು ಅನ್ನದಾನ 5 ಸಾವಿರ ಮಾಡ್ಸಿರೋದು. ಅನ್ನದಾನ ನಾನು ಪೆಂಡಲ್ ಹಾಕತಾ ಇದ್ದೀನಿ, BBMP ತಂದಿದ್ದೀನಿ, ಅನ್ನದಾನ ಮಾಡ್ತೀನಿ. ಏನ್ ಮಾಡೋದು ಮೇಡಮ್? ಅಷ್ಟೇ ಮೇಡಮ್. ಶಾಂತಿಯುತವಾಗಿ ನಿಮ್ಗೆ ಕೋರ್ಟು ಹೇಳಿದೆ, ಶಿಕ್ಷಣ ಹೇಳಿದ್ದಾರೆ. ನಾವು ಯಾವುದೇ ಅಹಿತಕರ ಘಟನೆಗೆ ನಾವು ಹೋಗುದಿಲ್ಲ. ನಮ್ಮ ಕೈ ಮಾಡಿದ್ರು ನಾವು ಮಾಡಿಸ್ಕೊತೀವಿ ಮೇಡಮ್. ನಾವು ಮುಸ್ಲಿಂ ಅಭಿಮಾನಿಗಳು, ಒಡೆಯವರಲ್ಲ. ನಾನು ಅಪ್ಪಾಜಿಗೋಸ್ಕರ, ಜಾಗಕ್ಕೋಸ್ಕರ ಒಡೆಗಳು ತಿಳಿದಿದ್ದೀನಿ, ಹೋಗ್ಲಗಳು ಕೇಳಿದ್ದೀನಿ. ಕೆಲವರಿಂದ ಮಾಧ್ಯಮಗಳನ್ನು ಇಷ್ಟ ಮಾಡ್ಕೊಂಡಿದ್ದೀನಿ. ಅಷ್ಟು ನನಗೆ ತೊಂದರೆ ಕೊಟ್ಟಿದ್ದಾರೆ. ಒಂದ್ ಕಡೆ ಇವರು, ಒಂದ್ ಕಡೆ ಹೇಳ್ಬಾರ್ದು ನಾನು. ನಿಮಗೆ ದಾಖಲೆಗಳು ಸಂಪೂರ್ಣ ಒಂದು 300 ಪುಟಗಳ ದಾಖಲೆ